ಆನ್ಲೈನ್ನಲ್ಲಿ ಏನಾದರೂ ಕಾಸ್ಟ್ಲಿ ಐಟಮ್ಸನ್ನು ನೀವು ಆರ್ಡರ್ ಮಾಡ್ತೀರಾ ಅಂದರೆ ಮಿಸ್ ಮಾಡದೆ ಈ ಸ್ಟೋರಿ ನೋಡಲೇಬೇಕು. ಕಾರಣ ಅಮೆಝಾನ್ನಲ್ಲಿ ಆರ್ಡರ್ ಮಾಡಿರೋದು ಮೊಬೈಲ್, ಆದರೆ ರಿಸೀವ್ ಆಗಿರೋದೇನು ಗೊತ್ತಾ, ಅದರಲ್ಲಿ ಟೈಲ್ಸ್ ಪೀಸ್ ಇತ್ತಂತೆ. ಅದನ್ನು ನೋಡಿ ದಂಗಾಗಿದ್ದಾರೆ ಗ್ರಾಹಕ. ಬಾಕ್ಸ್ ಓಪನ್ ಮಾಡ್ದಂಗೆ ಬೆಂಗಳೂರು ವ್ಯಕ್ತಿಗೆ ಶಾಕ್ ಆದಿತ್ತು. ಕಾರಣ ಡೆಲಿವರಿ ಸ್ಕ್ಯಾಮ್ಗೆ ಶಾಕ್ ಆಗಿದ್ದಾರಂತೆ ಸಾಫ್ಟ್ವೇರ್ ಇಂಜಿನಿಯರ್. ಕಾಸ್ಟ್ಲಿ ಮೊಬೈಲನ್ನು ಬುಕ್ ಮಾಡಿದ್ರಂತೆ ಆನ್ಲೈನ್ನಲ್ಲಿ. ಬಟ್ ಅದು ರಿಸೀವ್ ಆದಾಗ ಬಾಕ್ಸನ್ನು ಓಪನ್ ಮಾಡಿ ನೋಡಿದಾಗ ಮೊಬೈಲ್ ಇರಲಿಲ್ಲ, ಬದಲಾಗಿ ಟೈಲ್ಸ್ ಪೀಸ್ ಇತ್ತಂತೆ. ಓಪನ್ ಮಾಡಿದಾಗ ಆ ವಿಡಿಯೋನ ಕೂಡ ಮಾಡ್ಕೊಂಡಿದ್ದಾರೆ, ಓಪನ್ ಮಾಡುವಾಗ ಬಾಕ್ಸಲ್ಲಿ ಏನಿತ್ತು ಅಂತ. ಬಟ್ ಅದನ್ನು ಓಪನ್ ಮಾಡಿದಾಗ ಅದರಲ್ಲಿ ಟೈಲ್ಸ್ ಪೀಸನ್ನು ನೋಡಿ ಸಾಫ್ಟ್ವೇರ್ ಇಂಜಿನಿಯರ್ ಶಾಕ್ ಆಗಿದ್ದಾರೆ. ಅಮೆಝಾನ್ ಆ್ಯಪ್ನಲ್ಲಿ ಸ್ಯಾಮ್ಸಂಗ್ ಝೆಡ್ ಫೋಲ್ಡ್ ಮೊಬೈಲನ್ನು ಆರ್ಡರ್ ಮಾಡ್ಕೊಂಡಿದ್ರಂತೆ. ಆ್ಯಪ್ನಲ್ಲಿ ತೋರಿಸಿದ್ದ ದಿನಾಂಕದಂದೇ ಆರ್ಡರ್ ಡೆಲಿವರಿ ಕೂಡ ಆಗಿದೆ. 1,85,000 ಮೌಲ್ಯದ ಮೊಬೈಲನ್ನು ಮೊದಲು ಆರ್ಡರ್ ಮಾಡಿರ್ತಾರೆ. 1,85,000 ಮೊಬೈಲ್ ಬದಲು ಟೈಲ್ಸ್ ಪೀಸನ್ನು ನೋಡಿ ಶಾಕ್ ಆಗಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಇದು ರಿಸೀವ್ ಆದಾಗ ಬಾಕ್ಸನ್ನು ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ತಾರೆ. ಅವರು ಆರ್ಡರ್ ಮಾಡಿರೋದು 1,85,000 ರೂಪಾಯಿ ಮೌಲ್ಯದ ಸ್ಯಾಮ್ಸಂಗ್ ಝೆಡ್ ಫೋಲ್ಡ್ ಮೊಬೈಲ್. ಬಟ್ ಓಪನ್ ಮಾಡ್ತಿದ್ದಾರೆ, ಮೊಬೈಲ್ ಇದೆಯಾ ಅಂತ ಚೆಕ್ ಮಾಡೋ ಹೊತ್ತಿಗೆ ಆ ಬಾಕ್ಸ್ ಮತ್ತು ಕವರನ್ನು ಓಪನ್ ಮಾಡಿದಾಗ ನೋಡಿ ಏನು ಸಿಗುತ್ತೆ ಅಂತ. ಮೊಬೈಲ್ ಇರಲ್ಲ, ಬದಲಾಗಿ ಒಂದು ಟೈಲ್ಸ್ ಪೀಸ್. ಅದನ್ನು ನೋಡಿದ ತಕ್ಷಣ ಅವರು ಶಾಕ್ ಆಗಿದ್ದಾರೆ. ಸಹಜ ಅಲ್ಲ, 1,85,000 ಅಂದರೆ ಕಡಿಮೆನ ದುಡ್ಡು. ಅಷ್ಟೆಲ್ಲ ದುಡ್ಡು ಕೊಟ್ಟು ಆರ್ಡರ್ ಮಾಡಿದಾಗ ಮೊಬೈಲ್ ಬರದೆ ನೀವು ಟೈಲ್ಸ್ ಪೀಸನ್ನು ಕಳಿಸ್ತೀರಿ ಅಂತ ಆದರೆ ಸಹಜವಾಗಿ ಶಾಕ್ ಆಗುತ್ತೆ, ಆತಂಕ ಎದುರಾಗುತ್ತೆ. ನೋಡಿ, ಡೆಲಿವರಿ ಬಾಯ್ಗೂ ಕರೆ ಮಾಡಿದ್ದಾರೆ, ಬಟ್ ಆತ ನೋ ರೆಸ್ಪಾನ್ಸ್ ಅನ್ನೋ ರೀತಿಯಲ್ಲಿ ಆಗೋಯ್ತಂತೆ. ಆತ ಕಾಲ್ ಕೂಡ ಪಿಕ್ ಮಾಡಿಲ್ಲ.